ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಊಟಿ ಸೆಕೆಂಡ್ ಡೇ. ಸೊ ಬೆಳಗ್ಗೆನೇ ಬೇಗ ಎದ್ವಿ, ರೆಡಿ ಆಗ್ಬಿಟ್ಟು. ನಿನ್ನೆ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ವಿ, ಅದಕ್ಕೆ ಇವತ್ತು ಸ್ವಲ್ಪ ಬೇಗ ಎದ್ದು ಬೇಗ ಕವರ್ ಮಾಡೋಣ ಪ್ಲೇಸ್ಗಳು ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಆಗ್ತಾ ಇದ್ವಿ. ಸೊ ಇದು ಮಾರ್ನಿಂಗ್ ನಂದು ಔಟ್ಫಿಟ್ಟು, ಬಟ್ ಚೆನ್ನಾಗಿತ್ತು ನನಗೆ ಡ್ರೆಸ್ಸು. ಅಂದರೆ ಎಲ್ಲ ಶೇರ್ ಮಾಡ್ಕೊಂಡಿದ್ವಿ, ಯಾವ್ದಾವ್ದು ಹಾಕ್ಕೋಬೇಕು ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಹಾಗೆಯೇ ಎಲ್ಲರೂ ಬೇಗ ರೆಡಿ ಆಗಿಬಿಟ್ಟು ಫಸ್ಟ್ ತಿಂಡಿ ತಿಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವಿನ್ನು ಹೋಟ್ಲಿಗೆ ಹೊರಟ್ವಿ. ಸೊ ಅದು ಸ್ವಲ್ಪ ಚೆನ್ನಾಗಿತ್ತು ಹೋಟೆಲು, ಹಾಗಾಗಿ ಅಲ್ಲೇ ತಿಂಡಿ ಮಾಡೋಣ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೊರಟ್ವಿ. ಮತ್ತು ನಾವು ಬೆಳಗ್ಗೆ ಮಾರ್ನಿಂಗ್ ತುಂಬ ರಶ್ ಇತ್ತು, ಅದು ಹಾಗಾಗಿ ನಾವು ಖಾರ ಪೊಂಗಲ್ ತೊಗೊಂಡ್ವಿ. ಮತ್ತು ಇನ್ನು ನಮ್ಮ ಅಕ್ಕ ಎಲ್ಲರೂ 4 ಜನನೂ ಖಾರ ಪೊಂಗಲ್ ತೊಗೊಂಡ್ವಿ. ಫಸ್ಟ್ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಹಾಗೆ ಕಾಫಿನೂ ಕುಡಿದ್ವಿ. ಆ ಖಾರ ಪೊಂಗಲ್ ಬಂದು 100 ರೂಪೀಸ್ ಇತ್ತು. ಸೊ ನಾವು ಅಲ್ಲಿಂದ ಡಾಲ್ಫಿನ್ ಇದಕ್ಕೆ ಹೋಗೋಣ ಅಂತ ಹೊರಟ್ವಿ, ಆದರೆ ಅದು ಓಪನ್ ಇರಲಿಲ್ಲ. ಬಟ್ ಅದು ರೋಡಲ್ಲಿ ಹೋಗುವಾಗ ಹೇಗಿತ್ತು ಅಂದರೆ ಕ್ಲೈಮೇಟು ಅಲ್ಟಿಯಾಗಿತ್ತು. ನನಗಂತೂ ಅದು ನೋಡಿ ತುಂಬಾ ಖುಷಿ ಆಗ್ತಿತ್ತು. ಮತ್ತು ಸ್ವರ್ಗ ಅಂದರೆ ಇದೇ ಗುರು ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಕ್ಲೈಮೇಟು. ಆಮೇಲೆ ತಿರ್ಗಿ ಡಾಲ್ಫಿನ್ಗೆ ಹೋಗೋಕ್ಕಾಗಲಿಲ್ಲ. ಹಾಗೆಯೇ ಅಲ್ಲೊಂದು ಶಾಪ್ ಇತ್ತು, ಅಲ್ಲಿ ವೈನ್ ಕೇಳಿದ್ವಿ. ವೈನ್ ಬಂದ್ಬಿಟ್ಟು 600 ಅಂತ ಅಂದರು, ರೆಡ್ ವೈನು. ಸೊ ನಾವು ವೈನ್ ತೊಗೊಳ್ಲಿಲ್ಲ. ಇನ್ನು ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವಿನ್ನು ಟೀ ಎಸ್ಟೇಟ್ ಒಳಗಡೆ ಹೋದ್ವಿ. ಇನ್ನೆಲ್ಲರೂ ಫೋಟೋಸು, ವೀಡಿಯೋಸು, ರೀಲ್ಸು ಎಲ್ಲ ಮಾಡ್ಕೊಂಡ್ವಿ. ಮತ್ತು ಹಾಗೆ ಒಂದು ಸೋಡಾ ಕುಡಿಯೋಣ ಅಂದ್ಬಿಟ್ಟು ಒಂದು ಸೋಡಾ ಕುಡಿದ್ವಿ. ಮತ್ತು ಅಲ್ಲಿಂದ ಹೊರಟ್ವಿ. ಇನ್ನು ಅಷ್ಟೊತ್ತಿಗೆ ನಮ್ಮ ಅಕ್ಕ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಅಲ್ಲಿಂದ ಇನ್ನು ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ನಾವು ಮತ್ತೆ ಬೋಟ್ ಹೌಸ್ ಹತ್ರನೇ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟು ಪಿನೆ ಫಾರೆಸ್ಟ್ ಬಂದ್ವಿ. ಸೊ ಅಲ್ಲಿ ಬಂದ್ವಿ. ಮತ್ತು ಟೈಮ್ ಇನ್ನೂ ಸ್ವಲ್ಪ ಇತ್ತು, ಜಾಸ್ತಿ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅಲ್ಲೇ ಫೋಟೋಸ್ ತೊಗೊಂಡ್ವಿ. ಮತ್ತು ಟಿಕೆಟೆಲ್ಲ ತೊಗೊಂಡ್ವಿ. ಮತ್ತು ತುಂಬಾ ಚೆನ್ನಾಗಿತ್ತು. ನನಗಂತೂ ನಾನು ಹಾಕಿದ ಎಲ್ಲ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಗಿತ್ತು. ಏನಪ್ಪ ಅಂದರೆ ಸೆಕೆಂಡ್ ಡೇ ಸ್ವಲ್ಪ ಬಿಸಿಲಿತ್ತು. ಸೊ ಬಿಸಿಲಿರೋದ್ರಿಂದ ಸ್ವಲ್ಪ ಎಲ್ಲರೂ ಆ್ಯಕ್ಟಿವ್. ಅದು ಅಲ್ಲದೆ ನಾವು 1 ಡೇಗೆ 3 ಡ್ರೆಸ್ನ ವೇರ್ ಮಾಡಿದ್ವಿ. ಅಲ್ಲಿಂದ ಶೂಟ್ ಸ್ಪಾಟ್ಗೆ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಫುಲ್ ಬಾಯ್ಸ್ ಎಲ್ಲ ತುಂಬ ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ತುಂಬಾ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ನಾವು ಮ್ಯಾಗಿ ಎಲ್ಲ ತಿಂದ್ವಿ. ಅಲ್ಲಿಂದ ನಾವಿನ್ನು ಮೈಸೂರಿಗೆ ಹೊರಟ್ವಿ. ಇನ್ನು ಟೈಮ್ ಆಗಿಬಿಡುತ್ತೆ. ಮತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಾಗಾಗಿ ನಾವು ದಾರಿಲಿ ಬರುವಾಗಲೇ ಗೂಡ್ಲೂರು ಚೆಕ್ ಪೋಸ್ಟ್ ಹತ್ರ ಒಂದು ಹೋಟೆಲ್ ಇತ್ತು. ಸೊ ಹಾಗಾಗಿ ನಾವು ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತಗೊಂಡ್ವಿ. ನನಗಂತೂ ಫುಡ್ ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ಮುಗಿಸ್ಕೊಂಡು ನಾವಿನ್ನೂ ಹೊರಟ್ವಿ. ಹಾಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಎಲ್ಲರೂ ಅವ್ರವ್ರ ಮನೆ ಹತ್ರನೇ ಪಾಪ ಟಿ ಅವರು ಡ್ರಾಪ್ ಮಾಡಿದ್ರು. ಏನು ಅಂತಂದರೆ ಈ ಜರ್ನಿಯಲ್ಲಿ ಏನು ಅಂದರೆ ತುಂಬ ಖುಷಿಯಾಗಿತ್ತು ಮತ್ತು ತುಂಬಾ ಚೆನ್ನಾಗಿತ್ತು. ಸೊ ನಾವು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ದಂಗೆ ನಾವು ಫ್ಯಾಮಿಲಿಯವ್ರ ಜೊತೆ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಕೊನೆಯದಾಗಿ ನಾವೇನೇ ಟಿಯಿಂದ ಇಳಿದಿದ್ದು. ಇನ್ನು ಎಲ್ಲರನ್ನೂ ಇಳಿಸ್ಬಿಟ್ಟು ನಾವು ಮನೆಗೆ ಹೋಗೋವಷ್ಟೊತ್ತಿಗೆ 12 o'clock ಆಗೋಗಿತ್ತು. ಅಷ್ಟರಲ್ಲಿ ಪಾಪು ಮತ್ತು ಹರ್ಷ ಇಬ್ಬರೂ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತಲೇ ಬಂದಿದ್ದರು. ಸೊ ನಾನಿನ್ನು ನೈಟ್ ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಏನೇನು ತಂದಿದ್ದೀನಿ ಅಂದ್ಬಿಟ್ಟು ಪಾಪು ಎಲ್ಲ ಚೆಕ್ ಮಾಡ್ತಾಯಿದ್ದ, ಚಾಕ್ಲೇಟ್ ಎಲ್ಲ. ಇನ್ನು ಅವನಿಗೆ ಅಂತ ಒಂದು ಗಿಫ್ಟ್ ತೊಗೊಂಡೋಗಿದೆ, ಸರ್ಪ್ರೈಸ್ ಗಿಫ್ಟ್ ಅಂತ. ಅದು ನೋಡಿ ತುಂಬಾ ಖುಷಿಯಾದ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.